ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ನಾವಿಲ್ಲಿ ಯಾವ ಕಾಲೇಜು ಮತ್ತು ಶಾಲೆಗಳಲ್ಲಿ ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಯಾವ ಒಂದು ಸ್ಥಳದಲ್ಲಿ ನಿಮಗೆ ಪೋಸ್ಟಿಂಗ್ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡೋದಾದರೆ ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ, ಅದರಲ್ಲಿ ಕಲಾ ವಿಭಾಗದಲ್ಲಿ ಪ್ರಾಚಾರ್ಯರ ಹುದ್ದೆಗೆ ಸಂಬಂಧಿಸಿದಂತೆ ನಿಮಗೆ ಪೋಸ್ಟಿಂಗ್ ಬಂದು ನಿಮಗೆ ರಾಮದುರ್ಗದಲ್ಲಿರುತ್ತೆ. ನಂತರ ಕನ್ನಡ ವಿಷಯದಲ್ಲಿ ರಾಮದುರ್ಗದಲ್ಲಿ ನಿಮಗೆ ಪೋಸ್ಟಿಂಗ್ ಇರುತ್ತೆ. ನಂತರ ಇಂಗ್ಲೀಷ್ ವಿಷಯದಲ್ಲಿ ಬಾಗಲಕೋಟೆ ಅಥವಾ ಮುಧೋಳ ಅಥವಾ ರಾಮದುರ್ಗದಲ್ಲಿ ನಿಮಗೆ ವರ್ಕಿಂಗ್ ಪ್ಲೇಸ್ ಇರುತ್ತೆ. ಓಕೆ. ನಂತರ ಅರ್ಥಶಾಸ್ತ್ರ ವಿಷಯದಲ್ಲಿ ಮುಧೋಳದಲ್ಲಿ ನಿಮಗೆ ವರ್ಕ್ ಇರುತ್ತೆ. ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ರಾಮದುರ್ಗದಲ್ಲಿ ವರ್ಕ್ ಇರುತ್ತೆ. ಓಕೆ. ನಂತರ ಇದರಲ್ಲಿ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ವ್ಯವಹಾರ ಅಧ್ಯಯನ ಅಥವಾ ಲೆಕ್ಕಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಮುಧೋಳ ಅಥವಾ ರಾಮದುರ್ಗದಲ್ಲಿ ನಿಮಗೆ ವರ್ಕಿಂಗ್ ಇರುತ್ತೆ. ಓಕೆ. ನಂತರ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ನೋಡೋದಾದರೆ ಇದರಲ್ಲಿ ರಾಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಬಾಗಲಕೋಟೆ ಅಥವಾ ಮುಧೋಳದಲ್ಲಿ ವರ್ಕಿಂಗ್ ಇರುತ್ತೆ. ನಂತರ ಭೌತಶಾಸ್ತ್ರ ವಿಷಯದಲ್ಲಿ ನಿಮಗೆ ಮುಧೋಳದಲ್ಲಿ ನಿಮಗೆ ಪೋಸ್ಟಿಂಗ್ ಇರುತ್ತೆ. ನಂತರ ಜೀವಶಾಸ್ತ್ರ ವಿಷಯದಲ್ಲಿ ರಾಮದುರ್ಗದಲ್ಲಿ ನಿಮಗೆ ವರ್ಕ್ ಇರುತ್ತೆ. ಓಕೆ. ನಂತರ ದೈಹಿಕ ಉಪನ್ಯಾಸಕರು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಮುಧೋಳ ಅಥವಾ ರಾಮದುರ್ಗದಲ್ಲಿ ನಿಮಗೆ ವರ್ಕಿಂಗ್ ಇರುತ್ತೆ. ಓಕೆ. ನಂತರ ಎರಡನೇದಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ನಾವು ನೋಡೋದಾದರೆ ಕನ್ನಡ ಮಾಧ್ಯಮದಲ್ಲಿ ಮುಖ್ಯಾಧ್ಯಾಪಕರು ಹುದ್ದೆಗೆ ಸಂಬಂಧಿಸಿದಂತೆ ಇದು ನಿಮಗೆ ರಾಮದುರ್ಗದಲ್ಲಿ ಪೋಸ್ಟಿಂಗ್ ಇರುತ್ತೆ. ನಂತರ ಇಂಗ್ಲೀಷ್ ಮಾಧ್ಯಮದಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ವಿಜ್ಞಾನ PCM ಅಥವಾ ವಿಜ್ಞಾನದಲ್ಲಿ PBZ ಅಥವಾ ಸಮಾಜಶಾಸ್ತ್ರ, ಆಂಗ್ಲ ಮತ್ತು ಹಿಂದಿ ಭಾಷೆಗೆ ಸಂಬಂಧಿಸಿದಂತೆ ನಿಮಗೆ ಬಾಗಲಕೋಟೆ ಅಥವಾ ಹುನಗುಂದ ಅಥವಾ ಮುಧೋಳ ಅಥವಾ ರಾಮದುರ್ಗದಲ್ಲಿ ನಿಮಗೆ ವರ್ಕಿಂಗ್ ಇರುತ್ತೆ. ನಂತರ ಇತರೆ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ದೈಹಿಕ ವಿಷಯದಲ್ಲಿ ನಿಮಗೆ ಬಾಗಲಕೋಟೆ ಅಥವಾ ಬಿಳಗಿಯಲ್ಲಿ ವರ್ಕಿಂಗ್ ಇರುತ್ತೆ. ಡ್ರಾಯಿಂಗ್ ಶಿಕ್ಷಕ ಹುದ್ದೆಗೆ ಸಂಬಂಧಿಸಿದಂತೆ ಇದು ನಿಮಗೆ ಬಾಗಲಕೋಟೆ ಅಥವಾ ಬಿಳಗಿಯಲ್ಲಿ ವರ್ಕಿಂಗ್ ಇರುತ್ತೆ. ನಂತರ ಸಂಗೀತ ಶಿಕ್ಷಕ ಹುದ್ದೆಗೆ ಸಂಬಂಧಿಸಿದಂತೆ ಇಲ್ಲಿ ಬಾಗಲಕೋಟೆಯಲ್ಲಿ ನಿಮಗೆ ವರ್ಕಿಂಗ್ ಇರುತ್ತೆ. ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗೆ ಸಂಬಂಧಿಸಿದಂತೆ ನೋಡೋದಾದರೆ ಇದು ನಿಮಗೆ ರಾಮದುರ್ಗದಲ್ಲಿ ನಿಮಗೆ ವರ್ಕಿಂಗ್ ಇರುತ್ತೆ. ಓಕೆ. ನಂತರ ಪ್ರಾಥಮಿಕ ವಿಭಾಗದಲ್ಲಿ ನೋಡೋದಾದರೆ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಸಂಬಂಧಿಸಿರುತ್ತೆ. ಇದರಲ್ಲಿ ಇಂಗ್ಲೀಷ್ ಅಥವಾ ಸಮಾಜಶಾಸ್ತ್ರ ಅಥವಾ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ನಿಮಗೆ ಬಾಗಲಕೋಟೆಯಲ್ಲಿ ನಿಮಗೆ ವರ್ಕಿಂಗ್ ಇರುತ್ತೆ. ಓಕೆ. ನಂತರ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವರು ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಪ್ರಾಚಾರ್ಯಕರು ಅಥವಾ ಮುಖ್ಯಾಧ್ಯಾಪಕರು ಹುದ್ದೆಗೆ ಸಂಬಂಧಿಸಿದಂತೆ ಇವರಲ್ಲಿ MA MSc MCom ಜೊತೆ B.Ed ಪದವಿಯನ್ನು ನೀವು ಹೊಂದಿರಬೇಕು ಮತ್ತು 5 ರಿಂದ 8 ವರ್ಷದ ಸೇವಾ ಒಂದು ಅನುಭವವನ್ನು ನೀವು ಹೊಂದಿರಬೇಕು. ಓಕೆ. ನಂತರ ಪ್ರೌಢಶಾಲಾ ವಿಭಾಗ ಅಥವಾ ಪದವಿ ಪೂರ್ವ ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ನೋಡೋದಾದರೆ BA BSc ಅಥವಾ BCom ಅಥವಾ ME ಅಥವಾ MSc ಅಥವಾ MCom ಜೊತೆಗೆ ನೀವು B.Ed ಪದವಿಯನ್ನು ನೀವು ಹೊಂದಿರಬೇಕು. ಅದು ಆಂಗ್ಲ ಭಾಷೆಯಲ್ಲಿ ನೀವು ಮಾಡಿರಬೇಕು ಅಂತ ತಿಳಿಸಿದ್ದಾರೆ. ನಂತರ ಪ್ರಾಥಮಿಕ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಇಲ್ಲಿ MSc ಅಥವಾ MA ಅಥವಾ BA ಅಥವಾ BSc ಅಥವಾ DED ಮಾಡಿರಬೇಕು. ಸಹ ಆಂಗ್ಲ ಮಾಧ್ಯಮ ಕೇಳಿದ್ದಾರೆ. ನಂತರ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನಾವು ನೋಡೋದಾದರೆ BA BSc BCom ಜೊತೆಗೆ B.Ped ಅಥವಾ M.Ped ಪದವಿಯನ್ನು ನೀವು ಪಡೆದಿರಬೇಕು. ಓಕೆ. ನಂತರ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ನಾವು ನೋಡೋದಾದರೆ BCom ಅಥವಾ BSc ಅಥವಾ BBA ಜೊತೆ ನೀವು ಟ್ಯಾಲಿ ಅಥವಾ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ನಂತರ ಚಿತ್ರಕಲಾ ವಿಭಾಗದಲ್ಲಿ ನೋಡೋದಾದರೆ BBA ಅಥವಾ BVSc ನೀವು ಮಾಡಿರಬೇಕು. ಸಂಗೀತ ವಿಭಾಗದಲ್ಲಿ ನೀವು ಪದವಿ ಜೊತೆಗೆ ನಿಮಗೆ ಸಂಗೀತ ಅಥವಾ ಡ್ಯಾನ್ಸ್ ನಿಮಗೆ ಬರಬೇಕು ಅಂತ ತಿಳಿಸಿದ್ದಾರೆ. ಓಕೆ. ಈ ಎಲ್ಲ ಹುದ್ದೆಗಳಿಗೆ ಇವರು ನಿಮ್ಮ ಒಂದು ಅನುಭವ ಹಾಗೂ ವಿದ್ಯಾರ್ಥಿಗೆ ತಕ್ಕಂತೆ ಇವರು ನಿಮಗೆ ವೇತನವನ್ನು ನಿಗದಿಪಡಿಸ್ತಾರೆ. ಓಕೆ. ಇಲ್ಲಿ ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆಗೆ ನಿಮ್ಮ ಒಂದು ಶೈಕ್ಷಣಿಕ ಅಂಕಪಟ್ಟಿಗಳನ್ನು ನೀವು ಎಲ್ಲನೂ ಕೂಡ ಅಟ್ಯಾಚ್ ಮಾಡಿ ಈ ಪತ್ರಿಕೆ ಪ್ರಕಟಣೆ ದಿನಾಂಕದಿಂದ 10 ದಿನಗಳ ಒಳಗೆ ನೀವು ಇವರೊಂದು ಕಾರ್ಯಾಧ್ಯಕ್ಷರು ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆ ಇವರ ಹೆಸರಲ್ಲಿ ನೀವು ಇವರಿಗೆ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಓಕೆ. ಇಲ್ಲಾಂದರೆ ಇವರ ಒಂದು ಇಮೇಲ್ ಅಡ್ರೆಸ್ಗಾರು ಸಹ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಕಳಿಸ್ಕೊಡ್ಬೋದು. ಓಕೆ. ಮತ್ತು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಾರ್ಯಾಧ್ಯಕ್ಷರು ಹೈಸ್ಕೂಲ್ ಆಡಳಿತ ಮಂಡಳಿ BVV ಸಂಘ ಬಾಗಲಕೋಟೆ ಕಚೇರಿ ಇವರ ಒಂದು ಕಚೇರಿಯನ್ನು ನೀವು ಸಂಪರ್ಕಿಸಬಹುದು. ಇಲ್ಲಾಂದರೆ ಇಲ್ಲಿ ಕಾಣ್ತಿರುವಂತಹ ದೂರವಾಣಿ ಸಂಖ್ಯೆಗೆ ನೀವು ಡಯಲ್ ಮಾಡಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನೂ ಸಹ ನೀವು ತಗೋಬೋದು. ಓಕೆ. ಸೊ ಇದಿಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಕಾಲ್ಫಾರ್ಮ್ ಮಾಡಿರುವಂತಹ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದಾಗಿರುತ್ತೆ. ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇತ್ತು ಅಂದರೆ ಅಪ್ಲೈ ಮಾಡಲಿ ಅಂತ ಹೇಳ್ತಾ, ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.